ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಸ್, ನಿಮಗೆ ಗೊತ್ತಿರೋ ಥರ ಆಷಾಢ ಕಳೆದು ಶ್ರಾವಣ ಸ್ಟಾರ್ಟ್ ಆಗಿಬಿಟ್ಟಿದೆ. ಶ್ರಾವಣ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಹಬ್ಬಗಳು ಹಾಗೆ ಸ್ಟಾರ್ಟ್ ಆಗ್ತಾನೆ ಹೋಗುತ್ತೆ. ಮೊದಲಿಗೆ ಬರೋದು ಆಷಾಢ ಕಳೆದ ತಕ್ಷಣವೇ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ. ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಮನೆಯೆಲ್ಲ ಡೆಕೋರೇಷನ್ ಮಾಡೇ ಮಾಡ್ತೀವಿ. ಮೇಯ್ನ್ಲಿ ಮನೆ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಏನೆಲ್ಲ ಡೆಕೋರೇಷನ್ ಮಾಡಿದ್ರೂ ಕೂಡ ತೋರಣ, ಬಾಗಿಲು ತೋರಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಆಚೆಯಿಂದ ನಮ್ಮ ಮನೇನ ತುಂಬ ಚೆನ್ನಾಗಿ ಅಲಂಕಾರಿಕವಾಗಿ ಭೂಷಣವಾಗಿ ಕಾಣಿಸೋದು ತೋರಣನೇ. ನಾವು ಏನೇ ರಂಗೋಲಿ ಬಿಟ್ಟು ಎಷ್ಟೆಲ್ಲ ಅಲಂಕಾರ ಮಾಡಿದ್ರು ಬಾಗಿಲಿಗೆ ಒಂದು ತೋರಣ ಹಾಕಿದ್ರೆ ಅದಕ್ಕೆ ಬರುವಂಥ ಭೂಷಣನೇ ಬೇರೆ. ಜೊತೆಗೆ ಇವತ್ತು ಸಾಕಷ್ಟು ತೋರಣಗಳು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಮನೇಲೇ ಕೂಡ ನಾವು ಕೂಡ ಮಾಡ್ಕೋಬೋದು. ಹಾಗೆ ಮಾರ್ಕೆಟಲ್ಲಿ ಏನೆಲ್ಲ ತೋರಣಗಳು ಸಿಗುತ್ತೆ, ಹಾಗೆ ಯಾವ ಥರ ತೋರಣಗಳು ನಾವೇ ಮನೆಯಲ್ಲಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ನಮಗೆ ತೋರಿಸ್ಕೊಡೋದಕ್ಕೆ ಮಮತಾ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಮತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಿಮ್ಮ ಹತ್ರ ನಿಮ್ಮ ಶೋರೂಮ್ ಮತ್ತು ನಿಮ್ಮ ಫ್ಯಾಕ್ಟ್ರಿನಲ್ಲಿ ಎಲ್ಲ ಥರ ತೋರಣಗಳು ರೆಡಿ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಹೇಳಿ ಮೇಡಮ್, ಯಾವೆಲ್ಲ ತೋರಣಗಳು ರೆಡಿ ಮಾಡ್ತೀರಾ ಮತ್ತು ಯಾವೆಲ್ಲ ಹಬ್ಬಗಳಿಗೆ ರೆಡಿ ಮಾಡ್ತೀರಾ ಅಂತ? ನಮ್ಮಲ್ಲಿ ಮೊದಲಿಗೆ ಮಾವಿನ ಎಲೆ, ಶುರುಗೆ ಫಸ್ಟ್ ಬಾಕ್ಲಿಗೆ ಹಾಕುವಂಥ ಮಾವಿನ ಎಲೆ ಥರ ಲುಕ್ ಕೊಡೋ ಒರಿಜಿನಾಲಿಟಿಲಿ ಬಟ್ಟೆ ತೋರಣ ಮಾಡ್ತೀವಿ. ಮಾವಿನ ಎಲೆ ತೋರಣ ಮತ್ತು ಸಂಪಿಗೆ, ಕೆಂಡೆ ಸಂಪಿಗೆ, ಬಿಳಿ ಸಂಪಿಗೆ ಮತ್ತು ಶಾವಂತಿಗೆ ಮತ್ತು ಹತ್ತಿಯಿಂದ ಮಾಡಿರೋ ಹಾರಗಳು ಮತ್ತು ಬಟನ್ ರೋಸ್ಗಳು, ಬಟನ್ ರೋಸಲ್ಲಿ ಡೋರ್ ಸೆಟ್ಟು, ಆಮೇಲೆ ಬಟನ್ ರೋಸಲ್ಲಿ ಲಾಂಗ್ ಡೋರ್ ಸೆಟ್ಟು ಮತ್ತು ಟಿಶ್ಯೂ ತೋರಣಗಳಿಂದ ಹುಡ್ಕೊಂಡು ಜಡೆ ರೀತಿ ಮಾಡ್ಕೊಂಡಿರೋ ದೊಡ್ಡ ದೊಡ್ಡ ತೋರಣಗಳು ಮತ್ತು ಮಾಮೂಲಿ ದೊಡ್ಡ ದೊಡ್ಡ ತೋಮಾಲೆಗಳು. ದೊಡ್ಡ ತೋಮಾಲೆ ಅಂದರೆ ದಪ್ಪದಿಂದ ಸಣ್ಣವರೆಗೂ ಬರುತ್ತೆ. ಆ ರೀತಿ ದೊಡ್ಡ ತೋಮಾಲೆಗಳು 6 ಅಡಿ ಉದ್ದದ್ದು. ಆಮೇಲೆ ಕನಕಾಂಬರ ಕಲರ್ ತೋಮಾಲೆ, ವೈಟ್ ತೋಮಾಲೆ ಮತ್ತು ಈಗಿನ ಕಾಲದಲ್ಲಿ ಫ್ಯಾನ್ಸಿಯಾಗಿ ಬರುವಂಥ ಒಂದು ಪುಂಗಿ ಡಿಸೈನ್ ಮತ್ತು ಒಂದು ಡಮ್ರೂ ಶೇಪ್ ಕೊಡುವಂಥದ್ದು ಆ ತೋಮಾಲೆ ಮಾಡ್ತೀವಿ. ಆಮೇಲೆ ಬಾಂಬೆ ಬಾಲ್ಸು ಮತ್ತು ಮಣಿಗಳಿಂದ ಮತ್ತು ಫನಲ್ಗಳ ತಗೊಂಡು ಮಾಡೋ ಬಾಂಬೆ ಬಾಲ್ಸು, ಮಲ್ಲಿಗೆ ಮೊಗ್ಗು ಮತ್ತು ಮಲ್ಲಿಗೆ ದಿಂಡಿನ ಕೊಡೋ ಥರ ದಿಂಡು, ಕನಕಾಂಬರ ದಿಂಡು. ಸೊ ಇನ್ನು ನಾನಾ ರೀತಿ ತುಂಬ ಥರ ತೋರಣಗಳು ಮಾಡ್ತೀವಿ ನಾವು. ಅಂದ್ರೆ ರೆಡಿ ನಮ್ಗೆ ಏನು ಒರಿಜಿನಾಲಿಟಿ ಆಗಿ ಸಿಗುತ್ತೆ ಅದನ್ನೆಲ್ಲ ಆರ್ಟಿಫಿಷಿಯಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಮಾಡ್ತೀರಾ ಅಂತ. ಬನಾನಾ ಬಂಚು, ಓಕೆ, ಬನಾನಾ ಬಂಚಸ್ ಕೂಡ. ಬನಾನಾ ಬಂಚಲ್ಲಿ 3 ವಿಧವಾದ ಬನಾನಾ ಬಂಚುಗಳು, ಚಿಕ್ಕದು ದೊಡ್ಡದು ಮತ್ತು ಬಾಳೆ ಗಿಡಕ್ಕೂ ಸಿಗಿಸ್ಬೋದು, ದೇವ್ರ ಮನೆಗೆ ಆ ಕಡೆ ಈ ಕಡೆ ಕೂಡ ಸಿಗಿಸ್ಬೋದು. ಆ ರೀತಿ ಬನಾನಾ ಬಂಚು, ಬನಾನಾ ಬಾಕ್ಸು, ರಂಗೋಲಿಗಳು, ದೇವರ ಮತ್ತು ಕಳಶಕ್ಕೆ ಇಡೋವಂಥ ತಿಲಕಗಳು, ರೆಡಿಮೇಡ್ ತಿಲಕ, ಕಳಶ ಮಾಡಿಬಿಟ್ಟು ಡೈರೆಕ್ಟಾಗಿ ರೆಡಿಮೇಡ್ ತಿಲಕಗಳು ಇಡ್ಬೋದು ಸಾಕು. ಈ ರೀತಿ ದೀಪಕ್ಕೆ ಕಟ್ಟುವಂಥ ಫ್ಲವರ್ಸು, ಇನ್ನು ನಾನಾ ರೀತಿ ಫ್ಯಾನ್ಸಿ ಐಟಮ್ಸು ಮಾಡ್ತೀವಿ. ಅಂದ್ರೆ ಪೂಜೆಗೆ ಅಲಂಕಾರಕ್ಕೆ ಏನೆಲ್ಲ ಬೇಕು, ಸೊ ನಿಮ್ಮ ಹತ್ರ ಆ ವಸ್ತುಗಳೆಲ್ಲ ಸಿಗುತ್ತೆ ಅಂತ. ಮೇಡಮ್, ನಿಮ್ಮ ಹತ್ರ ಇವಾಗಿನ ಟ್ರೆಂಡಲ್ಲಿ ಮಾರ್ಕೆಟಲ್ಲಿ ನಾವು ನೋಡೋಕೆ ಹೋದರೆ ತುಂಬ ವೆರೈಟಿ ಆಫ್ ಹಾರಗಳಾಗಿರ್ಬೋದು ಮತ್ತು ತೋಮಾಲೆಗಳಾಗಿರ್ಬೋದು, ದೀಪಗಳಾಗಿರ್ಬೋದು, ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ಆದರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು, ಕೈಯಿಂದ ಇರುವಂಥ ಐಟಮ್ಸಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಮಾಡ್ಕೋಬೋದು. ಅಂದರೆ ಯಾವ ಥರ ಮಾಡ್ಕೋಬಹುದು ಅಂತ ಹೇಳ್ತೀವಿ? ಎಲ್ಲ ಅವರೇಜಲ್ಲಿ ನಾವು ಒಂದ್ಸಲಿ ಇನ್ವೆಸ್ಟ್ ಮಾಡಿಕೊಂಡು ಮಾಡ್ಬೋದು. ಕಡಿಮೆ ಅಂದರೆ ತೀರಾ ಕಡಿಮೆಗೂ ಆಗೋಲ್ಲ, ತೀರಾ ಜಾಸ್ತಿಗೂ ಆಗೋಲ್ಲ. ಅಂದರೆ ಒಂದ್ಸಲಿ ಇನ್ವೆಸ್ಟ್ ಆಗುತ್ತೆ. ಮತ್ತು ಇದನ್ನು ವಾಶ್ ಮಾಡ್ತಾ ಎಲ್ಲ ಮಾಡ್ಕೋಬೋದು. ಸಂಪಿಗೆ ಮಾಡ್ಕೋಬೋದು, ಸಾವಂತಿಗೆ ಮಾಡ್ಕೋಬೋದು, ದುಂಡು ಮಲ್ಲಿಗೆ ಮಾಡ್ಕೋಬೋದು, ತುಳಸಿ ಹಾರ ಮಾಡ್ಕೋಬೋದು, ಮತ್ತು ಬಟನ್ ರೋಸ್ ಮಾಡ್ಕೋಬೋದು, ಮತ್ತು ಟಿಶ್ಯೂ ಯೂಸ್ ಮಾಡಿಕೊಂಡು ಕ್ರೀಪರ್ಗಳು, ಈಗ ಫ್ಯಾನ್ಸಿ ಕ್ರೀಪರ್ಸು. ಸೊ ಈ ರೀತಿ ಕ್ರೀಪರ್ಸು ಇವೆಲ್ಲ ಮಾಡ್ಕೋಬೋದು. ಓಕೆ, ಸೊ ನೀವು ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? 20 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ, ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಯಾವ ಥರ ಐಟಮ್ಸ್ ಜಾಸ್ತಿ ಹೋಗುತ್ತೆ ನಿಮ್ಮಲ್ಲಿ? ತುಂಬ ಚೆನ್ನಾಗಿದೆ. ನಮಗೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ಮತ್ತು ಸೀರೆ ಕಲಿಸೋದು ಜಾಸ್ತಿ. ಮತ್ತು ಈ ತೋರಣಗಳು, ಬಾಗಿಲು ತೋರಣಗಳೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಮತ್ತು ಮಾರ್ಕೆಟಿಂದನೂ ಆರ್ಡ್ರಸ್ ಇದೆ, ಊರುಗಳಿಂದನೂ ಆರ್ಡ್ರಸ್ ಬರುತ್ತೆ, ಆನ್ಲೈನ್ ಬಿಸ್ನೆಸ್ಸು ಇರುತ್ತೆ. ಸೊ ಯಾರ್ಯಾರು ಆಂಧ್ರ ಪ್ರದೇಶ ಮತ್ತು MP, ನಾಗ್ಪುರ್ ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲಾಗಿರೋರು ಕೂಡ ಬೇಡಿಕೆ ವರಮಹಾಲಕ್ಷ್ಮಿ ಮಾಡೋರಿಗೆ ಎಲ್ಲರಿಗೂ ಏನೇನು ಕೊಡುವಂಥ ಕಾರ್ಯಕ್ರಮನೂ ಇರುತ್ತೆ. ಓಕೆ, ಮೇನ್ಲಿ ಸ್ಪೆಷಲೈಸ್ಡ್ ಇನ್ ವರಮಹಾಲಕ್ಷ್ಮಿ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ರೆಡಿ ಮಾಡಬೇಕು ಅದನ್ನ ನೀವು ರೆಡಿ ಮಾಡ್ಕೊಡ್ತೀರಾ, ಹಾಗೆ ಐಟಮ್ಗಳು ಕೂಡ ಸಿಗ್ತಾ ಹೋಗುತ್ತೆ ಅಂತ. ಓಕೆ, ಸೀರೆ ಅಂದ್ರೆ ಯಾವ ತರ ಉಡಿಸ್ತೀರಾ ಇವಾಗ? ಯಾಕೆಂದ್ರೆ ಇವಾಗ ಸೀರೆ ನಮಗೆ ಉಟ್ಕೊಳ್ಳೋದೇ ಕಷ್ಟದ ಕಾಲ ಅನ್ನೋ ತರ ಆಗ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲರಿಗೂ ಸೀರೆ ಉಡೋದೇ ಮರ್ತೋಗಿದೆ ಅನ್ನೋ ತರ, ಬರೀ ಜೀನ್ಸು, ಟಿ ಶರ್ಟು ಆ್ಯಂಡ್ ಕುರ್ತೀಸ್ ಆ ಥರ ಎಲ್ಲ ಇವಾಗ ಟ್ರೆಂಡ್ ಇರೋದ್ರಿಂದ ಸೀರೆ ಉಡೋದು ಕಡಿಮೆ ಆಗಿದೆ ಇಷ್ಟ ಆದ್ರೂ. ಸೊ ದೇವ್ರಿಗೆ ಅಂದರೆ ಯಾವ ಥರ ಉಡಿಸ್ತೀವಿ? ದೇವ್ರಿಗೆ ಅಂದರೆ ನಾವು ಇವಾಗ ಕೂತ್ಕೊಂಡು ಕಾಲು ಕೈ ಹಾಕ್ಕೊಂಡು ದೇವರ ಒಂದು ಐಡಲ್ ರೀತಿಯಲ್ಲಿ ಸೀರೆ ಉಡಿಸ್ಬೋದು. ಡಬಲ್ ಸ್ಟೆಪ್ಪು, ತ್ರಿಬಲ್ ಸ್ಟೆಪ್ಪು ಮತ್ತು ನಾರ್ಮಲ್ ಸ್ಯಾರಿ, ಅವರವ್ರ ಸೀರೆಗೆ ಅನುಕೂಲವಾಗಿ, ಅವರವ್ರ ಜಾಗಕ್ಕೆ ಅನುಕೂಲವಾಗಿ ಎತ್ತರ ಸಣ್ಣ
ದಪ್ಪ ಈ ರೀತಿ ಯಾವ ರೀತಿ ಸ್ಟ್ಯಾಂಡ್ಗಳನ್ನ ತಯಾರಿಸ್ಕೊಂಡು ಕೈ ಕಾಲು ಕೂಡ ನಾವೇ ಮಾರಾಟ ಮಾಡ್ತೀವಿ. ಸ್ಟ್ಯಾಂಡ್ ಎಲ್ಲ ಈ ರೀತಿ ದೇವ್ರಿಗೆ ಬೇಕಾಗಿರೋ ಅಲಂಕಾರ, ಹೂವಿನ ಹಾರಗಳು ಎಲ್ಲ ರೀತಿ ನಮ್ಮಲ್ಲೇ ಸಿಗುತ್ತೆ. ಆಮೇಲೆ ತರಬೇತಿ ಕೂಡ ಕೊಡ್ತಾ ಇರ್ತೀವಿ ನಾವು. ಸ್ಯಾರಿ ಉಡ್ಸೋ ತರಬೇತಿ ಕೂಡ ಕೊಡ್ತೀನಿ. ಓಕೆ, ಅಂದ್ರೆ ಸೀರೆ ಯಾವ ತರ ನಾವು ಬೇಕಾದ್ರೆ ಉಡಿಸ್ಬೋದು, ಅದ್ರ ತರಬೇತಿ ಅದೇ ರೀತಿ ನಾವು ಯಾವ ರೀತಿ ಉಡಿಸ್ತೀವೋ ಅದನ್ನೇ ನಾನು ತರಬೇತಿಯಾಗಿ ಕೊಡ್ತೀನಿ. ಓಕೆ, ನೀವು ಹೇಳ್ಕೊಡ್ತೀನಿ, ಡೆಮೋ ಕೊಡ್ತೀನಿ. ಮತ್ತು 4 ಥರ ಅವ್ರು ವಿಡಿಯೋ ಮಾಡ್ಕೋಬೋದು, ಬರ್ಕೊಳ್ತಾರೆ, ಶೂಟ್ ಆಮೇಲೆ ಫೋಟೋಸ್ ತೊಗೊಂಡು ಮನೆಯಲ್ಲಿ ಟ್ರೈ ಮಾಡಿ ಅವ್ರನ್ನ ಆವತ್ತಿನ ದಿನಕ್ಕೆ. ಅಂದ್ರೆ ತುಂಬಾ ದೂರದಿಂದ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗೋಕ್ಕಾಗಲ್ಲ, ಅಥವಾ ನಾವು ಕಲಿಬೇಕು ಅಂದ್ರೆ ಒಂದೇ ದಿನದಲ್ಲಿ ನೀವು 4 ಥರ ಸೀರೆ? ಹೌದು, ಒಂದೇ ದಿನದಲ್ಲೇ ಕಲಿಸ್ತೀವಿ. 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 3 ಗಂಟೆಗೆಲ್ಲ ಮುಗಿಸ್ತೀವಿ. ಸೊ ಊರುಗಳಿಂದ ತುಂಬ ಜನ ಬರ್ತಾರೆ. ಮಂಡ್ಯ, ಮೈಸೂರು, ಮಡಿಕೇರಿ, ಕುಶಾಲನಗರ ಎಲ್ಲ ಔಟರ್ಸೇ ತುಂಬ ಜಾಸ್ತಿ ಬರ್ತಾರೆ ಕಲ್ತ್ಕೊಳ್ಳೋದಕ್ಕೆ. ಅಂಥವ್ರಿಗೆ ನಾವು ಲಂಚ್ ಕೂಡ ಅರೇಂಜ್ ಮಾಡಿರ್ತೀವಿ. ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ರೀತಿ ಆರಾಮಾಗಿ ಅವರು ನೆಮ್ಮದಿಯಾಗಿ ಸೀರೆ ಉಡಿಸಿ 4 ಥರ ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಇವಾಗ ಅಂದ್ರೆ ನೋಡೋ ಜನಗಳಿಗೆ ಅನ್ನಿಸ್ತಾ ಇರುತ್ತೆ, ಸೊ 4 ಥರ ಸೀರೆ ಅಂತಾರೆ, ಮತ್ತೆ ಅಲ್ಲಿಂದ ಎಲ್ಲ ಅಂದ್ರೆ ಫೀಸಸ್ ಅಂದ್ರೆ ಎಷ್ಟು ಫೀಸ್ ಅಂದ್ರೆ ನಾವು 600 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅಂದ್ರೆ 4 ರೀತಿ ಸೀರೆ ಉಡ್ಸೋದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಲ್ಮೋಸ್ಟ್ ಅಲ್ಲಿ ಆಗುತ್ತೆ. ಸೊ ಅಷ್ಟಕ್ಕೆ 600 ರೂಪಾಯಿ ಚಾರ್ಜ್ ಮಾಡ್ತೀವಿ. ಓಕೆ, ಒಂದು ಸೀರೆ ಉಡ್ಸೋದಕ್ಕೆ ಜಸ್ಟ್ 150 ರುಪೀಸ್. ಇವಾಗ ನಾವೆಲ್ಲಾದ್ರೂ ಆಚೆ ಅದು ಉಡ್ಸಿರೋ ಸೀರೆನೆ ತಗೋತೀವಿ ಅಂದ್ರೂ ತುಂಬಾ ಕಾಸ್ಟ್ಲಿ ಆಗುತ್ತೆ, 1500 ಮೇಲೆ ಇರುತ್ತೆ. ಅಂಡ್ ನಮ್ ಸೀರೆ ಉಡ್ಸಿದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇವಾಗ ಹಬ್ಬಕ್ಕೆ ಅಂತ 1000 ರೂಪಾಯಿ ಕೊಟ್ಟು ಸೀರೆ ತಗೊಂಡಿರ್ತೀವಿ, ಎಲ್ಲೋ ಹಿಂದೆ ಕಾಣ್ದಲ್ಲೇ ಇರೋ ತರ ದೇವ್ರಿಗೆ ಅಂತ ಮಡ್ಚಿಡ್ಬೇಕಾಗುತ್ತೆ. ಜೊತೆಗೆ 4 ಥರ ಅಂದ್ರೆ ನಮಗೆ ಬೇಕಾಗಿದ್ದ ರೀತಿನಲ್ಲಿ ಅದನ್ನ ನೀವು 4 ಥರ ಬೇಸಿಕ್ ಕಲ್ತ್ಕೊಂಡ್ಬಿಟ್ರೆ ನೀವು ಅದನ್ನ ಎಷ್ಟು ತರ ಬೇಕಾದ್ರೂ ನಿಮ್ಮ ಕ್ರಿಯೇಟಿವಿಟಿ ಮೈಂಡ್ ಯೂಸ್ ಮಾಡ್ಕೊಂಡು ಉಡ್ಸ್ಕೋಬಹುದು. ಆ ರೀತಿ ಫೋಟೋಸ್ ಎಲ್ಲ ಕಳಿಸ್ತಾರೆ ಅಂಡ್ ಖುಷಿ ಪಡ್ತಾರೆ. ಬೇರೆಯವರೆಲ್ಲ ಬಂದು ಹೇಳಿದಾಗ ಈ ತರ ಚೆನ್ನಾಗಿತ್ತು, ತುಂಬಾ ಜನ ರೆಸ್ಪಾನ್ಸ್ ಕೊಡ್ತಾರೆ. ಪ್ರತಿಯೊಬ್ರು ಹಾಕ್ತಾರೆ, ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ ಮಾಡಿ ಅಂತ ಕೂಡ ಕೇಳ್ತಾರೆ. ಸೊ ಚೆನ್ನಾಗಿ ಉಡ್ಸಿರ್ತಾರೆ, ಸ್ವಲ್ಪ ಪರವಾಗಿಲ್ಲ, ಅವರು ಹಂಗೆ ಬರ್ತಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ನಿಮ್ಮ ಹತ್ರ ಕಲ್ತ್ಕೊಂಡು ಹೋದ್ಮೇಲೆ ಅವ್ರಿಗೆ ಕೂಡ ಕ್ಯೂರಿಯಸ್ ಇರುತ್ತೆ, ನಾವು ಉಡಿಸ್ದಾಗ ಯಾವ ತರ ಬರುತ್ತೆ ಅಂತ. ಅಂಡ್ ಮನೆಯಲ್ಲೂ ಪ್ರಾಕ್ಟೀಸ್ ಮಾಡಿರ್ತಾರೆ. ಬಟ್ ರೇಷ್ಮೆ ಸೀರೆ ಅಂದಾಗ ಸ್ವಲ್ಪ ಹೊರಟಿರುತ್ತೆ, ಅದೆಲ್ಲ ಜರಿ ಬಗ್ಗೋದ್ ಕಷ್ಟ. ಅದ್ರಲ್ಲಿ ಒಂದು ಸ್ವಲ್ಪ ಟ್ರೈನಿಂಗ್ ಅದನ್ನ ನಾವು ಹೇಳಿರ್ತೀವಿ, ಯಾವ ರೀತಿ ಟೆಕ್ನಿಕಲಿ ಕ್ಲಾಸಲ್ಲಿ ಅದನ್ನೆಲ್ಲ ವಿವರಣೆ ಕೊಟ್ಟಿರ್ತೀವಿ. ರೇಷ್ಮೆ ಸೀರೆಗಳು ಬಂದಾಗ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಪ್ರತಿಯೊಬ್ಬರಿಗೂ ಈಸಿ ಆಗೋಂಗೆ ಅವ್ರ ತಲೆಗೆ ತಲುಪೋವರೆಗೂ ಕಲ್ಸಕ್ಕೆ ಟ್ರೈ ಮಾಡ್ತೀವಿ. ಅಷ್ಟೇ ಆಗುತ್ತೆ ಅಂತ ಇದು ಮಾಡ್ತಿರ್ತೀವಿ ಎಲ್ಲರಿಗೂ. ಆ್ಯಂಡ್ ಇವರಿರೋದು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ, ಸೊ ತುಂಬ ದೂರ ಇದ್ದೀವಿ, ಆ ಸೈಡಿಂದ ಈ ಸೈಡ್ ಬರೋಕ್ಕಾಗಲ್ಲ, ನಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಸೊ ಒಂದು ಏನಾದರೂ ನಿಮ್ಮ ನಂಬರ್ ಕೊಟ್ಟು ವಾಟ್ಸಪ್ ಮಾಡಿ ಏನೆಲ್ಲ ನಿಮ್ಮ ಹತ್ರ ಐಟಮ್ಸ್ ಇದೆ ಅಂತ ಹೇಳಿದ್ರೆ ಅವ್ರು ವಾಟ್ಸಪ್ ಮಾಡ್ತಾರೆ. ನೀವು ಸೆಲೆಕ್ಟ್ ಮಾಡಿ ಅವ್ರ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಸೊ ನಿಮ್ಮ ಮನೆ ಬಾಗಿಲಿಗೆ ಹಬ್ಬದ ಒಳಗಡೆ ಈ ಥರ ಬಂದು ಸೇರುತ್ತೆ ಐಟಮ್ಸ್ ಅಂತ. ಆ್ಯಂಡ್ ಇನ್ನು ಸಾಕಷ್ಟು ಹಾರಗಳಿದೆ, ಹಾಗೆ ಹಾರ ಮಾಡೋದನ್ನ ತೋರಿಸೋದು ಕೂಡ ಇದೆ. ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್, ನೀವು ಕೂಡ ನೋಡ್ತಾ ಇದ್ದೀರಾ ಬಾಗಿಲಿಗೆ ತೋರಣಗಳು, ತೋಮಾಲೆಗಳನ್ನ ಹೇಗೆ ಮಾಡ್ಕೋಬೋದು, ಹಾಗೆ ಎಲ್ಲಿ ಸಿಗುತ್ತೆ, ಇವ್ರ ಹತ್ರ ಏನೇನು ಸಿಗುತ್ತೆ ಅಂತ. ಆ್ಯಂಡ್ ಕೇಳೋಣ ಮಮತಾ ಅವ್ರ ಹತ್ರನೇ ಇನ್ನು ಬೇರೆ ಬೇರೆ ಯಾವ ಥರ ತೋರಣಗಳಿದೆ, ಜೊತೆಗೆ ಹೇಗೆ ನಾವೇ ಮನೆಯಲ್ಲಿ ತೋರಣಗಳನ್ನು ಮಾಡ್ಕೋಬಹುದು ಅಂತ. ಎಸ್ ಮೇಡಮ್, ಹೇಳಿ. ಇವಾಗ ಸೇವಂತಿಗೆ ಹೂವು ಅಂದರೆ ದೇವರಿಗೆ ಒಂಥರ ಭೂಷಣ ಬರುತ್ತೆ, ಅದರಲ್ಲೂ ಯೆಲ್ಲೋ ಕಲರು ದುಂಡುಗಿರೋದು ಅಂದರೆ ತುಂಬ ಜಾಸ್ತಿ ದಿನ ಇರುತ್ತೆ ಅಂತ ಜನ ಅದಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಬಟ್ ನೀವು ವರ್ಷಗಟ್ಟಲೆ ಆದರೂ ಬಾರ್ದಲ್ಲೇ ಇರೋ ಥರದನ್ನೇ ಮಾಡಿಬಿಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳಿ. ನೋಡಿದ ತಕ್ಷಣನೇ ತುಂಬಾ ಇಂಪ್ರೆಸ್ ಆಯ್ತು, ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿ ಬಂದಿದೆ. ಇದ್ರ ಬಗ್ಗೆ ಹೇಳಿ. ಇದು ಉಲ್ಲನ್ನಲ್ಲಿ ಮಾಡಿರೋದು. ಈ ಉಲ್ಲನ್ನ ಇದೇ ಕಲರ್ ತಗೊಂಡು ಬಂದು ಮತ್ತೆ ಅದಕ್ಕೆ ಮಧ್ಯದಲ್ಲಿ ಒಂದು ಕಲರ್ ಬರೋಂಗೆ ಬಟನ್ ರೋಸು ಪಾಲಿಸ್ಟರ್ ಅಂದರೆ ಫ್ಲವರ್ ಮೇಕಿಂಗ್ ಕ್ಲಾತಿಂದ ಮಾಡಿರೋದು. ಮತ್ತು ಅದಕ್ಕೆ ಗ್ರೀನು ಸ್ಟೆಮ್ಸು ಮತ್ತು ಟ್ಯೂಬ್ಸು ಹಾಕಿ ಆ ಹೂವು ಕಡ್ಡಿ ಥರ ಬರೋಂಗೆ ಲುಕ್ ಕೊಟ್ಟು ಅದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒರಿಜಿನಾಲಿಟಿ ತೆಗಿಯೋಕ್ಕೆ ಮಾಡಿ ಹೂವು ಕಟ್ಟಿದಂಗೆ ಕಟ್ಟಿದೀವಿ. ಪೋಣಿಸ್ದಿರೆ ಶಾವಂತಿಗೆ ಹೆಂಗ್ ಕಟ್ಟಿರ್ತಾರೋ ಬಿಡಿಬಿಡಿಯಾಗಿ ಹೆಂಗ್ ಮಾಡ್ತಾರೋ ಅದೇ ತರ ಕಟ್ಟಿ ಕೊಟ್ಟಿದ್ದೀರಾ. ಅಂದ್ರೆ ಇವಾಗ ಮನೆಯಲ್ಲಿ ಫೋಟೋಗಳಿಗೆಲ್ಲ ತುಂಬಾ ಹಾಕ್ಬಿಟ್ಬಿಟ್ರೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಎಷ್ಟೇ ರೇಟ್ ಜಾಸ್ತಿ ಇರಲಿ, ಎಷ್ಟೇ ರೇಟ್ ಕಡಿಮೆ ಇರಲಿ, ಇನ್ನು ಹಾಕ್ಬಿಟ್ಬಿಟ್ರೆ ನಮಗೆ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಅಂತ. ಅಂಡ್ ಇವಾಗ ಅನ್ನಿಸ್ತಾ ಇರುತ್ತೆ ಮೇಡಮ್ ಅವ್ರು ನೋಡಿದವ್ರಿಗೆ, ಇವಾಗ ಏನೋ ಸೀರೆ ಉಡ್ಸೋದು ಹೇಳ್ಕೊಡ್ತೀವಿ ಅಂದ್ರೆ ಏನೋ ಹಾರಗಳು ತೋಮಾಲೆಗಳು ಮಾಡೋದು ಹೇಳ್ಕೊಡ್ತಾರ ಅಂತ, ಅದನ್ನೆಲ್ಲ ಹೇಳ್ಕೊಡ್ತೀರಾ? ಇಲ್ಲ ಮೇಡಮ್, ಎಲ್ಲ ತರ ಹೇಳ್ಕೊಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಮಗೆ ಸಪ್ಲೈ ಜಾಸ್ತಿ ಇರೋದ್ರಿಂದ ಹೇಳ್ಕೊಡೋರು ಕಾನ್ಸಂಟ್ರೇಷನ್ ಕೊಟ್ಟರೆ ಸಪ್ಲೈ ಕೊಡೋಕ್ಕಾಗಲ್ಲ. ಸೊ ಲೇಬರ್ ಪ್ರಾಬ್ಲಮ್ಸು ಇರುತ್ತೆ. ಸೊ ಈ ರೀತಿ ಎಲ್ಲ ತೊಂದರೆಗಳಲ್ಲಿ ನಾವು ಸ್ವಲ್ಪ ಬರೀ ಆಷಾಢ ಮಾಸದಲ್ಲಿ ಸ್ಯಾರಿ ಒಂದು ಬಿಟ್ಟರೆ ಬೇರೆ ಏನು ಕ್ಲಾಸಸ್ ತೊಗೊಳ್ತಾ ಇಲ್ಲ. ಈಗ ಒಂದು ಟಿ ವಿ ಒಂದು ಮುಖಾಂತರ ಯಾವುದಾದ್ರು ಅವ್ರು ಕೇಳಿದಾಗ ನಾವು ಒಂದು ತೋರ್ಸೋಕ್ಕೆ
ಇದು ಮಾಡ್ತೀವಿ. ಅವಕಾಶ ಸಿಗುತ್ತೆ ಅಂತ. ಓಕೆ, ಇನ್ನು ಇದು ರೋಸ್ ಅಲ್ಲಿ ಮಾಡಿ ಬಟನ್ ರೋಸ್ ಡೋರ್ ಸೆಟ್ ಅದು ಡೋರ್ ಸೆಟ್ ಅಲ್ಲಿ ಮಾಡಿರುವಂತದ್ದು. ನಿಮ್ಗೆ ಎಷ್ಟು ಡೋರ್ ಇರುತ್ತಾ ಅಷ್ಟು ಆರ್ಡರ್ಸ್ ಕೂಡ ಮನೆಗೆ ಬೇಕಾದ್ರೆ ತಗೊಂಡು ಮಾಡ್ತಾರೆ. ಓಕೆ, ಸೊ ಇದು ಯಾವ ತರ ಮಾಡಿ? ಇದು ಸ್ಯಾರಿ ಮ್ಯಾಚಿಂಗ್ ದಿಂಡು. ಈಗ ರೇಷ್ಮೆ ಸೀರೆ ಉಟ್ಕೊಂಡಾಗ ಅವ್ರವ್ರ ಸ್ಯಾರಿಗೆ ಕಲರ್ ತಗ್ಗಂತಾಗೆ ಮಾಡಿಕೊಟ್ಟು ದಿಂಡಿನ ಆಕಾರದಲ್ಲಿ ಈ ರೀತಿ ಹಾಕೊಂಡು ಸ್ಯಾರಿ ಮ್ಯಾಚಿಂಗ್ ಅದನ್ನು ರೆಡಿ ಮಾಡ್ಕೊಡ್ತೀವಿ. ಸೊ ಇದು ಒಂಥರ ಇದೆ. ಇದು ಕ್ರೀಪರ್ ಅಂತ. ಓಕೆ, ಈಗ ಬಾಗಿಲಿಗೆ ಹಾಕೋದು ಒಂದ್ ಸ್ವಲ್ಪ ಫ್ಯಾನ್ಸಿ ಇರುತ್ತೆ, ಫೋಲ್ಡೇಬಲ್, ವಾಷೇಬಲ್, ಸೊ ಎಲ್ಲ ಇರುತ್ತೆ. ಸೊ ಇವಾಗ ಒಂದೇ ಒಂದು ಇಷ್ಟದ ಹಾರದಲ್ಲಿ ಇದೊಂದು ಮಾಡೋದನ್ನ ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬಹುದು. ನಿಮ್ ಮನೇಲಿ ಇರುವಂತ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಸ್ವಲ್ಪ ಮೈಂಡ್ ಕ್ರಿಯೇಟಿವಿಟಿ ತಗೊಂಡ್ರೆ ಅದನ್ನ ನಾವು ಮನೇಲೆ ಮಾಡ್ಕೋಬಹುದು. ಇದನ್ನ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ ನಮ್ಗೆ? ಇದನ್ನ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಂದು ಗೋಲ್ಡ್ ಟೇಪ್ ಬೇಕಾಗುತ್ತೆ, ಈ ತರ ರೆಕ್ಸಿನ್ ಬೇಕಾಗುತ್ತೆ, ಗೋಲ್ಡ್ ರೆಕ್ಸಿನ್, ಮತ್ತೆ ಇದು ಗ್ಲೂ ಗನ್ನು, ಮತ್ತೆ ಅದಕ್ಕೆ ಗ್ಲೂ ಹಾಕೋದಕ್ಕೆ ಸ್ಟಿಕ್, ಮತ್ತೆ ಈ ತರ ಮೋಟಿವ್ಸ್, ಮತ್ತೆ ಈ ತರ ಲೀವ್ಸ್. ಸೊ ಅದಕ್ಕೆ ಹಾಕಕ್ಕೆ ಕ್ಲಾತ್ ಬೇಕಾಗುತ್ತಾ? ಈ ರೀತಿ ಟಿಶ್ಯೂ ಕ್ಲಾತ್ ಇಂದ ಮೇನ್ ಮಾಡೋದು. ಸೊ ಸೂಜಿ, ದಾರ, ಕತ್ರಿ ಇಷ್ಟಿದ್ರೆ ಸಾಕು, ಮಾಡ್ಕೋಬಹುದು. ಅಂದ್ರೆ ಫ್ರೀ ಟೈಮ್ ಅಲ್ಲಿ ಮಾಡ್ಕೋಬಹುದು. ಓಕೆ, ಫಸ್ಟ್ ಯಾವ ತರ ಮಾಡ್ಕೋ? ಫಸ್ಟ್ ಈಗ ಈ ಥರ 3 ಲೇಯರ್ ಬರೋ ಹಾಗೆ 3 ಅಥವಾ ಅವರವ್ರ ಕತ್ರಿ ಅನುಗುಣವಾಗಿ, ಕತ್ರಿ ತುಂಬ ದೊಡ್ಡದಾಗಿದ್ದರೆ 4-5 ಹಾಕ್ಬೋದು, ಕತ್ರಿ ಚಿಕ್ಕದಾಗಿದ್ದರೆ ಬರೀ ಒಂದು 3 ಲೇಯರ್ ಹಾಕ್ಕೊಳ್ಳಿ ಸಾಕು. 3 ಲೇಯರು ಕರೆಕ್ಟಾಗಿ ಸಮವಾಗಿ ಇಟ್ಕೊಂಡು ನಾವು 4 ಮತ್ತು 4 ಇಂಚ್ ಬರೋಂಗೆ 4x4 ಆ ರೀತಿ ಒಂದು ಸ್ಕ್ವಯರ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅಂದಾಜ್ ಮೇಲೆ ಇಂಚ್ ಟೇಪಲ್ಲಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. 4 ಅಥವಾ 4 ಇಂಚ್ ಬರೋಂಗೆ ಈ ರೀತಿ ಪೀಸಸ್ ಕಟ್ ಮಾಡ್ಕೋಬೇಕಾಗುತ್ತೆ. ದೆನ್ ಕಟ್ ಮಾಡಿಕೊಂಡು ನಾವು ಸೂಜಿ ದಾರದಿಂದ ಈ ರೀತಿ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಎಲೆಗಳನ್ನ ತಯಾರು ಮಾಡ್ಕೋಬೇಕಾಗುತ್ತೆ. ಹಾಫ್ ಫೋಲ್ಡು ಮತ್ತು ಹಾಫ್ ಫೋಲ್ಡ್, ಈ ಥರ ಹಾಫ್ ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ಆ ಕಡೆ ಈ ಕಡೆ 1 ಇಂಚ್ ಬಿಟ್ಕೊಂಡು ಹೊಲ್ಕೋಬೇಕಾಗತ್ತೆ. ಈಗ ಸುಮ್ಮನೆ ರನ್ನಿಂಗ್ ಸ್ಟಿಚ್. ಸೊ ಈ ರೀತಿ ಲೀಫ್ ಮಾಡ್ಕೊಂಡು ನಾನು ಸ್ವಲ್ಪ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಸೊ ಈ ರೀತಿ ಬರುತ್ತೆ ಲೀವ್ಸ್ ಎಲ್ಲ, ಬೇರೆ ಕಲರ್ ಅಲ್ಲಿ ಮಾಡಿಟ್ಟಿದ್ದೀನಿ. ಸೊ ಈ ರೀತಿ ಕಲರ್ ಲೀವ್ಸ್ ಬರುತ್ತೆ ಫಸ್ಟ್. ಸೊ ಈಗ ಲೀಫ್ ಸೆಕ್ಷನ್ ಮುಗಿದ್ಮೇಲೆ ನಮ್ಗೆ ಈ ರೀತಿ ಮೋಟಿವ್ಸ್ ಬೇಕಾಗುತ್ತೆ. ಈ ಮೋಟಿವ್ಸ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ಅದನ್ನ ತೋರಿಸ್ತೀನಿ. ಬೇರೆ ಇದನ್ನ ಇವಾಗ ಲೀಫ್ಗೆ ಗ್ರೀನ್ ಆದ್ಮೇಲೆ ನಾವೀಗ ಬೇರೆ ಕಲರ್ ಕ್ಲಾತ್ ತಗೋಬೇಕಾಗತ್ತೆ. ಯಾವ ಕಲರ್ ಬೇಕು, ಇವಾಗ ಗ್ರೀನ್ ಬಂದ್ಮೇಲೆ ಮೆರೂನು, ಗೋಲ್ಡು, ರೆಡ್ ಯಾವ ರೀತಿ ಬೇಕಾದ್ರೂ ತಗೋಬಹುದು ನಾವು. ಸೊ ಅದಕ್ಕೆ ನಾನೀಗ ರೆಡ್ ತಗೊಳ್ತಾ ಇದ್ದೀನಿ. ರೆಡ್ ತಗೊಂಡು ಇದು ಕೂಡ ನಮ್ಗೆ ಕರೆಕ್ಟಾಗಿ 3 ಲೇಯರ್ ಹಾಕೊಂಡು, ಇದನ್ನು ಕೂಡ 4x4 ಹೌದು 3 ಲೇಯರ್ ಹಾಕೊಂಡು, ಕತ್ರಿ ನಿಮ್ಗೆ ಚಿಕ್ಕ ಕತ್ರಿ ಇದ್ರೆ ಮನೆಯಲ್ಲಿ ಒಂದು 2 ಲೇಯರ್ ಹಾಕೊಂಡ್ರೆ ಸಾಕು. ದೊಡ್ಡ ಕೆಪಾಸಿಟಿ ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಕಮ್ಮಿ ಇದ್ರೇನೆ ಒಳ್ಳೇದು. ಸೊ ನಾವು ಇವಾಗ 2 ಲೇಯರ್ ಹಾಕೊಂಡಿದೀನಿ. 3x3 3 ಇಂಚು ಉದ್ದ ಮತ್ತೆ 3 ಇಂಚು ಅಗಲ, ಈ ರೀತಿ ಒಂದು ಸ್ಕ್ವಯರ್ ಪಟ್ಟಿ ಕಟ್ ಮಾಡ್ಕೋಬೇಕು. ಈ ರೀತಿ ಅದನ್ನ ಕ್ಲೀನಾಗಿ ಕಟ್ ಮಾಡಿಕೊಂಡು ಈ ರೀತಿ 2 ಪಟ್ಟಿ ತಗೋಬೇಕು. ಈ ರೀತಿ ಇದನ್ನ ನಮ್ಗೆ ಒಂದು ಕ್ರೀಪರ್ಗೆ ಅಂದ್ರೆ 3.5 ಅಡಿ ಕ್ರೀಪರ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ 400 ಪೀಸ್ ಬೇಕಾಗುತ್ತೆ. 400 ಪೀಸ್ ಅಷ್ಟು ಬೇಕಾಗುತ್ತೆ. ಒಂದು 10 ಮೀಟರ್ ಬಟ್ಟೆ ಅಷ್ಟು ಬೇಕಾಗುತ್ತೆ. ಇದನ್ನ ಕೂಡ ನಾವ್ ಹೆಂಗ್ ಎಲೆಗೆ ಮಡಚ್ತೀವೋ ಅದೇ ರೀತಿ ಎಲೆಗೆ ಮಡಚೋದು. ಮಡಚ್ಬಿಟ್ಟು ಫಸ್ಟ್ 1 ಫೋಲ್ಡು, ಮತ್ತೆ ಇದನ್ನ 1 ಫೋಲ್ಡು, ಮತ್ತೆ ಇನ್ನೊಂದು ಫೋಲ್ಡು, ಇನ್ನೊಂದು ಫೋಲ್ಡ್, ಬಟ್ಟೆ ರೀತಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಈ ರೀತಿ ಕಟ್ಟಬೇಕು.
ಸಾಕಷ್ಟು ಮಾಡಿ ಇಟ್ಕೊಂಡಿದ್ರ ಇವಾಗ ಈ ರೀತಿ ಮಾಡಿ ಇಟ್ಕೊಂಡಿರೋದು ನಾವು ಇದನ್ನ ಒಂದು 400 ಪೀಸ್ ಅಷ್ಟು ರೆಡಿ ಮಾಡ್ಕೋಬೇಕು. ನಾನು ಆಗ್ಲೇ ಒಂದಿಷ್ಟು ಮಾಡಿ ತಂದಿದ್ದೀನಿ. ಅದನ್ನ ಇದನ್ನ ನಾವು ಈ ರೀತಿ ಮೋಟಿವ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ಮೋಟಿವ್ಸ್ ಮಾಡ್ಬೇಕಂದ್ರೆ ಮೊದಲಿಗೆ ಸಣ್ಣ ಗೋಲ್ಡ್ ವೈರ್ ಬರುತ್ತೆ, ಸ್ಟಾಕಿಂಗ್ ಸ್ಟಿಕ್ ಅಂತ ಬರುತ್ತೆ. ಈ ಸ್ಟಾಕಿಂಗ್ ಸ್ಟಿಕ್ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ. ಇದು ಫ್ಲೆಕ್ಸಿಬಲ್ ಇರುತ್ತೆ, ದಾರ ತರ ಇರುತ್ತೆ. ಇದು ನಾವು ಹೆಂಗೆ ಮಾಡಿಸಿದ್ರೆ ಹಂಗೆ ಹೋಗ್ತಾ ಇರುತ್ತೆ. ಸೊ ಆ ತರ ಈ ತರ 2 ಎಳೆ, ಇದು 8 ಇಂಚ್ ಉದ್ದದ್ದು ಒಂದು ಫ್ಲೆಕ್ಸಿಬಲ್ ದಾರ ತಗೋಬೇಕು. ತಗೊಂಡು ಫಸ್ಟ್ ಹಾಫ್ ಫೋಲ್ಡ್ ಮಾಡಬೇಕು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಮನೆಯಲ್ಲೇ ಇರುವಂತಹ ವೇಸ್ಟ್ ಬಟ್ಟೆಗಳು ಅಥವಾ ಉಳಿದೋಗಿರೋ ಬಟ್ಟೆಗಳಲ್ಲಿ ಹೇಗೆ ಕ್ರೀಪರ್ ಹಾರವನ್ನು ಮಾಡ್ಕೊಳ್ಳೋದು ಅಂತ ಒಂದು ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಆದಮೇಲೆ ಅದನ್ನೆಲ್ಲ ಹೇಗೆ ಸೆಟಲ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್, ಆಲ್ರೆಡಿ ಅವರೆಲ್ಲದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಎಲೆಗಳಾಗಿರ್ಬೋದು, ಅದು ಕಟ್ತಾ ಇದ್ರಲ್ಲ ಮೋಟಿವ್ಸ್, ಅದನ್ನಾಗಿರ್ಬೋದು, ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಕ್ರೀಪರ್ ರೀತಿಯಲ್ಲಿ ಯಾವ ಥರ ಜೋಡಿಸೋದು ಅನ್ನೋದನ್ನು ಇವಾಗ ತೋರಿಸ್ಕೊಡ್ತೀವಿ. ಮೇಡಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಪಿಂಕ್ ಕಲರ್, ಸಾರಿ ಮೆರೂನ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಆ್ಯಂಡ್ ಲೀವ್ಸ್ ಎಲ್ಲ ರೆಡಿ ಆಗಿದೆ. ಸೊ ಈ ಥರ ಬ್ಯೂಟಿಫುಲ್ ಇದಕ್ಕೆ ಮಧ್ಯಕ್ಕೆ ಹಾಕಬೇಕಂತಂದ್ರೆ ನಮಗೆ ಈ ರೀತಿ ಪೋಲನ್ಸು ಬೇಕಾಗುತ್ತೆ. ಇದು ರೆಡಿಮೇಡಲ್ಲೇ ಸಿಗುತ್ತೆ. ಸೊ ಈ ರೀತಿ ಪೋಲನ್ಸ್ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಮತ್ತು ಈ ರೀತಿ ಇದರಲ್ಲಿ ಹಾಕಿರೋ ಥರ ಫ್ಲವರ್ಸು ಬೇಕಾಗುತ್ತೆ. ಮತ್ತು ಈ ರೀತಿ ಫ್ಲವರ್ಸು ಈ ಮಧ್ಯದಲ್ಲಿ ಕೊಡಬೇಕಂತ ಯಾವುದಾದ್ರು ರೆಡಿಮೇಡ್ ಫ್ಲವರ್ಸು ಮತ್ತು ರೆಡಿಮೇಡ್ ಪೋಲನ್ಸ್ ಬೇಕಾಗುತ್ತೆ. ಸೊ ಅದನ್ನ ಅಂಗಡಿಯಿಂದ ನಾವು ಪರ್ಚೇಸ್ ಮಾಡಿ ತರಬೇಕಾಗುತ್ತೆ. ಅದು ಇದನ್ನು ಈ ಥರ ಮಾಡೋದು ಹೇಗೆ ಮೇಡಮ್? ಯಾವ ಥರ ಮಾಡ್ತೀರಾ ಇದನ್ನು? ಫಸ್ಟ್ ಈ ರೀತಿ ಗೋಲ್ಡ್ ಪಟ್ಟಿ ಇರುತ್ತೆ, ಯಾವ್ದಾದ್ರು ಲೆದರ್ ಪಟ್ಟಿ. ಗೋಲ್ಡ್ ಬೇಸ್ ಇದ್ರೆ ನಾವು ಸ್ವಲ್ಪ ಆ ಗ್ಯಾಪ್ ಇರೋದಿಲ್ಲ, ಗೋಲ್ಡ್ ಅಲ್ಲಿ ಕವರ್ ಆಗುತ್ತೆ. ಸೊ ಅದರಿಂದ ಗೋಲ್ಡ್ ಕಲರ್ ಚೆನ್ನಾಗಿರುತ್ತೆ. ಬೇರೆ ಯಾವ ಕಲರ್ ಆದ್ರೂ ಮಧ್ಯದಲ್ಲಿ ಗ್ಯಾಪ್ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಈ ರೀತಿ ಯಾವುದೇ ಒಂದು ಪಟ್ಟಿ ತಗೊಂಡು ಅವ್ರ ಮನೆ ಬಾಗಿಲ ಅಳತೆ ಎಷ್ಟಿರುತ್ತೋ ಅಷ್ಟು ನಾವು ಸೆಂಟರ್ ಮಾರ್ಕ್ ಮಾಡಿ ನಾಚ್ ಮಾಡ್ಕೊಳ್ತೀವಿ. ಸೊ ಇದು ಸೆಂಟರ್ ಪೀಸ್ ಆಯ್ತು. ನಮ್ಮ ಬಾಗಿಲು 3.5 ಅಡಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಗ್ಲೂ ಸಹಾಯದಿಂದ, ಈ ಗ್ಲೂ ಬರುತ್ತೆ, ಈ ಗ್ಲೂ ಸ್ಟಿಕ್ ಇಂದ ನಮ್ಗೆ ವಾಶ್ ಮಾಡಿದ್ರೂ ಈ ಗ್ಲೂ ಸ್ಟಿಕ್ ಅಂದ್ರೆ ಬಿಟ್ಕೊಂಡ್ಬರಲ್ಲ. ನಾವ್ ಇವಾಗ ಫೆವಿಕಾಲ್ ಹಾಕಿದ್ರೆ ಮತ್ತೆ ವೈಟ್ ಗ್ಲೂ ಎಲ್ಲ ಹಾಕಿದ್ರೆ ಬಿಟ್ಕೊಂಡ್ಬರುತ್ತೆ. ಸೊ ಈ ಗ್ಲೂ ಸ್ಟಿಕ್ ಯೂಸ್ ಮಾಡೋದ್ರಿಂದ ಎಷ್ಟು ಸಲ ವಾಶ್ ಮಾಡಿದ್ರೂ ನಮ್ಗೆ ಏನಾಗೋದಿಲ್ಲ. ತುಂಬಾ ಬಿಗಿ ಇರುತ್ತೆ ಮತ್ತೆ ವಾಷೇಬಲ್ ಆಗಿರುತ್ತೆ. ಕಷ್ಟ ಆಗುತ್ತೆ. ಸೊ ಈ ರೀತಿ ನಾವು ಇವಾಗ ಹಾಕಿದಾಗ ನಾವು ಮೊದಲೇ ಮಾಡಿಟ್ಕೊಂಡಿರೋ ಎಲೆಗಳನ್ನ ನೋಡಿ ಈ ತರ ವಿ ಶೇಪ್ ಅಲ್ಲಿ ಈ ಗ್ಲೂ ಹಾಕೋಬೇಕಾಗತ್ತೆ. ಅಂದ್ರೆ ಇದನ್ನ ಫುಲ್ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ಬೋದು. ಇಮಿಡಿಯೇಟ್ ಡ್ರೈ ಆಗುತ್ತಾ ಅಥವಾ ಇಮಿಡಿಯೇಟ್ ಡ್ರೈ? ನಾವು ಬಿಸಿ ಬಿಸಿ ಇದ್ದಾಗೆ ಕೂರಿಸಬೇಕು. ಇದು ಇದರಲ್ಲಿರೋ ಗ್ಲೂ ಬಂದು ಪ್ಲಾಸ್ಟಿಕ್ ಟೈಪ್. ಸೊ ಅದು ಕರಗಿ ನೀರಾಗಿ ಬಂದಾಗ ನಾವು ಬಿಸಿ ಬಿಸಿ ಇದ್ದಾಗೆ ಕೂರಿಸ್ಬಿಟ್ರೆ ಮತ್ತೆ ಬರೋದಿಲ್ಲ.
ಆ ರೀತಿ ನೆಕ್ಸ್ಟ್ ಏನ್ ನೆಕ್ಸ್ಟ್ ನಾವು ಈಗಾಗಲೇ ಮಾಡ್ಕೊಂಡು ಇಟ್ಟಿರ್ತೀವಲ್ಲ, ಸೊ ಈ ರೀತಿ ಕಲರ್ ಕಾಂಬಿನೇಷನ್ ನಾನು ರೆಡ್ ಅಂಡ್ ಎಲ್ಲೋ ತಗೊಂಡಿದ್ದೀನಿ. ಓಕೆ ಸೊ ಅವ್ರ ಇಷ್ಟದ ಪ್ರಕಾರ ಗೋಲ್ಡು ಯಾವ ಕಲರ್ ಬೇಕಾದ್ರೆ ಲೈಟ್ ಅಂಡ್ ಡಾರ್ಕು ತಗೋಬಹುದು. ತಗೊಂಡ್ಬಿಟ್ಟು ಈ ರೀತಿ ಒಂದಿರುತ್ತಲ್ಲ, ಒಂದು ಬ್ಯಾಕ್ ಸ್ಟಿಕ್ ಇರುತ್ತಲ್ಲ, ಓಕೆ ಈ ಬ್ಯಾಕ್ ಸ್ಟಿಕ್ಗೆ ಫುಲ್ಲಾಗಿ ಗ್ಲೂ ಹಾಕೊಂಡು ಫುಲ್ ಅಂಟೋ ತನಕ ಓಕೆ ಇದನ್ನ ಈ ಎರಡರ ಮಧ್ಯದಲ್ಲಿ ಕೂರಿಸ್ಬೇಕು. ಓಕೆ ಈ ರೀತಿ ಕೂರಿಸ್ಬೇಕು. ಅಂಡ್ ನಮ್ಗೆ ಅಲ್ಲಿ ಮಧ್ಯ ಇರೋ ಪ್ಲೇಸು ಆ ಪ್ಲೇಸು ಕವರ್ ಆಗಬೇಕು, ಓಕೆ ಮತ್ತೆ ಆ ಮೋಟಿವು ಕಾಣಿಸ್ಬೇಕು. ಓಕೆ ಸೊ ಇದು ಇನ್ನೊಂಥರ ಹಾಗೆ ಸೊ ಕಲರ್ ವೈಸ್ ಹಾಕೋಬೇಕು. ಓಕೆ ಇದನ್ನ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹಾಕೊಂಡ್ರೆ, ಓಕೆ ಸೊ ಈ ಗ್ಯಾಪ್ ಅಲ್ಲಿ ನಾವು ಒಂದೊಂದು ಫಿನಿಶಿಂಗ್ ಕೊಡ್ಬೇಕಾದ್ರೆ ಓಕೆ ನಾವು ಈ ತರ ರೆಡಿಮೇಡ್ ಅಂಗಡಿಯಲ್ಲಿ ಗೋಲ್ಡು ಸಿಲ್ವರ್ ಫ್ಲವರ್ಸ್ ಎಲ್ಲ ಸಿಗುತ್ತೆ. ಓಕೆ ಆ ಫ್ಲವರ್ಸ್ನ ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಅಂಡ್ ನೀವು ಆವಾಗಲೇ ಹೇಳಿದ್ರಿ ನಮ್ಮ ಹತ್ರ ಬನಾನಾಸ್ ಎಲ್ಲ ಸಿಗುತ್ತೆ, ಅದು ಬಾಳೆಗೊನೆ ಅಂತ. ಆ್ಯಕ್ಚುಲಿ ಬಾಳೆಗೊನೆ ನಿಮ್ಗೆ ಅಲ್ಲಿಂದ ನೋಡಿದ್ರೆ ನಿಜವಾಗ್ಲೂ ಇದು ನಿಜವಾದ್ದು ಅನ್ನಿಸ್ಬೋದು. ನಂಗೆ ಬಂದ ತಕ್ಷಣನೇ ನನಗೆ ಅಟ್ರಾಕ್ಟ್ ಆಗಿದ್ದು ಅಂದರೆ ಇದನ್ನೇ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐಡಿಯಾಸ್ ಅಂತೂ ತುಂಬ ಚೆನ್ನಾಗಿದೆ ಮೇಡಮ್. ಇವಾಗೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಈ ಏನು ಮರದಲ್ಲಿ ಅದೇ ಥರ ಕಟ್ ಮಾಡಿ ಅದಕ್ಕೆ ಪೇಸ್ಟಿಂಗ್ ಮಾಡಿ ಬಣ್ಣ ಹೊಡೆದು ಆ ಥರ ಮಾಡ್ತಾರೆ. ಬಟ್ ಇದು ನಾವು ಹಿಂಗೆ ಲೈಟ್ ವೈಟ್ ಇದೆ ಆ್ಯಂಡ್ ಸೇಮ್ ಬಾಳೆಗೊನೆನೇ ಥರ ಕಾಣಿಸುತ್ತೆ. ಆ್ಯಂಡ್ ಯಾವ ಥರ ಇದು ಐಡಿಯಾಸ್ ಯಾವ ಥರ ಮಾಡಿದ್ರೆ ಇದು ಬಂದಿದ್ದು ಐಡಿಯಾ ಹೇಗೆ ಅಂತ? ನಾನು ಇದು ನಂದು ಸ್ವಂತ ಐಡಿಯಾ ಏನಿಲ್ಲ, ನಾನು ನೋಡಿದೆ ಗೊನೆ ಬಾಳೆಹಣ್ಣೆ ಯಾವ ರೀತಿ ಮಾಡ್ಬೋದು, ಇದು ಒರಿಜಿನಲ್ ನೋಡ್ಬಿಟ್ಟು ಯಾವ ರೀತಿ ಮಾಡ್ಬೋದು ಅನ್ನಿಸ್ತು. ಸರಿ, ನನ್ನ ಫ್ರೆಂಡ್ ಒಂದು ಅಸಿಸ್ಟೆಂಟ್ ಇಂದ ನಾನು ಇದನ್ನ ಮಾಡಿದೆ. ಸೊ ಇದನ್ನ ಇವಾಗ ದೊಡ್ಡ ಉದ್ಯಮವಾಗಿ ನನಗೆ ನೀಡ್ತಾ ಇದೆ. ತುಂಬಾ ಅಂದ್ರೆ ಮೂವಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಮೂವಿಂಗ್ ಚೆನ್ನಾಗಿದೆ. ಆಮೇಲೆ ನಾವು ಫಿನಿಶಿಂಗು ತುಂಬಾ ಚೆನ್ನಾಗಿ ಕೊಟ್ಟಿದ್ದೀವಿ. ಒಂದೊಂದು ಬನಾನಾ ಲುಕ್ ಕೊಟ್ಟು ಆಮೇಲೆ ಅದನ್ನ ಕೂರ್ಸಿದೀವಿ, ಗ್ಲೂಗನ್ ಸಹಾಯದಿಂದ ಕೂರಿಸ್ತಾ ಇದೀವಿ. ಇದನ್ನ ಸಿಕ್ಸೋ ತರ ಎಲ್ಲ ಮಾಡಿದೀವಿ. ಕೆಳಗಡೆ ತೊಟ್ಟು ಬಂದು ಮತ್ತೆ ಹೂವನ್ನು ಮೊಗ್ಗಿನ ಬಾಳೆಗೊನೆ ಹೂವು ಬರಂಗೆ ಆ ರೀತಿ ಟಿಶ್ಯೂ ಇದರಿಂದ ಮಾಡಿ ಒಳಗಡೆ ಪೈಪ್ಸ್ ಎಲ್ಲ ಕೊಟ್ಟು ಎಲ್ಲ ಫುಲ್ಲು ಗ್ಲೂಗನ್ನು ಇದರಿಂದನೇ ಕೊಟ್ಟಿರೋದು. ಬಟ್ ನೀವು ಏನೇ ಮಾಡಿದ್ರು ಕೂಡ ಔಟ್ಲುಕ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಫಿನಿಶಿಂಗು ಅಷ್ಟೇ, ನೀವು ಹೇಳ್ದಾಗೆ ಮೇಲಿಂದ ದೊಡ್ಡದು ಬಂದು ಕೆಳಗಡೆ ನಮ್ದು ಹೇಗೆ ಚಿಕ್ಕದಾಗ್ತಾ ಹೋಗುತ್ತೋ ಬಾಳೆಹಣ್ಣು ಗೊನೆನಲ್ಲಿ ಸೇಮ್ ಅದೇ ತರ ಮಾಡಿದ್ರೆ. ಅಂಡ್ ತೊಟ್ಟು ಕೂಡ ಅದೇ ಕಲರ್ ಇದೆ, ತುಂಬಾ ಚೆನ್ನಾಗಿದೆ. ಅಂಡ್ ಸೈಜ್ ವೈಸ್ ಕೂಡ ಸಿಗುತ್ತೆ, ಸೈಜ್ ವೈಸ್ ಸಿಗುತ್ತೆ. ಮತ್ತೆ ಬೇಡಿಕೆ ಇದ್ದವ್ರಿಗೆ ಮಾತ್ರ ಮಾಡ್ತೀವಿ. ಈ ಬಾಳೆಗೊನೆಗಳಿಗೆ ಸಿಗಿಸ್ಬೇಕಂತಂದ್ರೆ ಸ್ವಲ್ಪ ಚಿಕ್ಕದ್ ಬೇಕಾಗುತ್ತೆ. ಸೊ ಅವ್ರವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಆರ್ಡರ್ಸ್ ಮೇಲೆ ಕೊಡ್ತಾ ಇರ್ತೀವಿ. ಓಕೆ, ಬಾಳೆಹಣ್ಣು ತುಂಬಾ ಚೆನ್ನಾಗಿ ಮಾಡಿದ್ರ ಬಾಳೆಗೊನೆ. ಅಂಡ್ ಇನ್ನ ಬೇರೆ ಬೇರೆ ತೋಮಾಲೆಗಳು ಹೇಳಿದ್ರಿ, ತೋರಣಗಳು. ಇದು ಗ್ರೀನ್ ಬಟ್ಟೆ, ಇದೇ ಫ್ಲವರ್ ಮೇಕಿಂಗ್ ಕ್ಲಾತ್ ಯೂಸ್ ಮಾಡ್ಕೊಂಡು ಒಳಗಡೆ ಹರಳು ಸ್ವಲ್ಪ ರಿಚ್ ಲುಕ್ ಕೊಡೋಂಗೆ ಗ್ರೀನ್ ತೋರಣ, ಬಾಗಿಲ್ ತೋರಣ ಮತ್ತೆ ಅಕ್ರೆಲಿಕ್ ಮತ್ತೆ ಆಂಟಿಕ್ ಬೀಡ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋ ತೋರಣ ಇದು. ಬಾಗಿಲಿಗೆ ಹಾಕೋದು, ಎಲ್ಲಾದ್ರೂ ಸ್ಕ್ರೀನ್ಸ್ಗೆ ಎಲ್ಲಿ ಬೇಕಾದ್ರೆ ಮಾವಿನ ಸೊಪ್ಪು ತರ ಕಟ್ಟೋದು ಇದು. ಓಕೆ, ಮಾವಿನ ಎಲೆ ಇವಾಗ ಎಲ್ಲ ಕಡೆ ಸಿಗ್ತಾ ಇಲ್ಲ ನಮಗೆ. ಇವಾಗ ಬೆಂಗಳೂರಲ್ಲಂತೂ ಮಾವಿನ ಎಲೆ ಸಿಗೋದು ತುಂಬ ಕಷ್ಟ ಆಗಿದೆ. ಆ್ಯಂಡ್ ಅದು 4 ದಿನಕ್ಕೆ ಒಣಗೋಗ್ಬಿಡುತ್ತೆ. ಅಂದರೆ ವರ್ಷಗಟ್ಟಲೆ ಇರಬೇಕು ಅಂದರೆ ಈ ಥರದ್ದು ತೊಗೋಬೋದು. ಆ್ಯಂಡ್ ನಮಗೆ ಇದು ವಾಷಬಲ್ ಕೂಡ ಬರುತ್ತೆ. ಜೊತೆಗೆ ಇವಾಗ ಬಾಹುಬಲಿ ಅನ್ನೋದು ಎಷ್ಟು ಟ್ರೆಂಡ್ ಆಗಿಬಿಟ್ಟಿದೆ ಅಂದರೆ ಬಾಹುಬಲಿ ಆನೆ ಎಲ್ಲ ಕಡೆ ಓಡಾಡ್ತಾ ಇದೆ. ಸೀರೆ, ಬ್ಲೌಸು ಆ್ಯಂಡ್ ಎಲ್ಲ ಕಡೆ ಡಿಸೈನಲ್ಲಿ, ಜ್ಯುವೆಲ್ರಿನಲ್ಲಿ. ಹಾಗೆ ಕೂಡ ಅದೇ ಕಾನ್ಸೆಪ್ಟಲ್ಲಿ ಇವ್ರು ತೋರಣ ಮಾಡಿದ್ದಾರೆ. ಇದ್ರ ಬಗ್ಗೆ ಹೇಳಿ ಮೇಡಮ್. ಬಾಹುಬಲಿ ನೋಡಿದ್ಮೇಲೆ ಇದು ಬಂತ ಹೆಂಗೆ ಮೊದಲೇ ಬಂದಿತ್ತು. ಓಕೆ, ಇದು ಅಕ್ರೆಲಿಕ್ ಅಲ್ಲಿ ಮಾಡಿರೋದು ಮತ್ತೆ ಡಬಲ್ ಸೈಡ್ ಮಾಡಿರೋದು, ರಿವರ್ಸೇಬಲ್. ಯಾವ ರೀತಿ ಆದ್ರೂ ನಾವು ಇದನ್ನ 3, 2, 1 ಆ ರೀತಿ ಹಿಂದೆ ಬ್ಯಾಕ್ ಗ್ರೌಂಡ್ ತರ ಕೊಡ್ತೀವಿ. ಇಲ್ಲ ಆ ಕಡೆ ಈ ಕಡೆ ಬಾಗಿಲುಗಳಿಗೂ ಹಾಕ್ತಿವಿ, ಸ್ಕ್ರೀನ್ಗೆ ಹಾಕ್ಬೋದು. ನಾವು ಯಾವ ರೀತಿ ಮಾಡೋದು ಫ್ಲೆಕ್ಸಿಬಲ್ ಆಗಿರುತ್ತೆ. ಇದು ಆನೆ ಬೇಡ ಈ ತರ ಮಾಡಿ ಬಂದ್ರೆ ಸುಮ್ನೆ ಆ ಕಡೆ ಈ ಕಡೆ ನಿಲ್ಸೋ ತರನು ಮಾಡ್ಬೋದು. ನಿಲ್ಸು ಕೂಡ ನಿಲ್ಲಿಸುತ್ತೆ. ನಾವೇನು ಹೊಲಿಲಿಲ್ಲ ಅಂದ್ರೆ ಬರೀ ನಿಲ್ಲೋಂತ ರೀತಿಯಲ್ಲಿ ಮಾಡ್ಬೋದು. ಸೊ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು. ಆನೆಗಳನ್ನ ಗಜಲಕ್ಷ್ಮಿ ಬೇಕೇ ಬೇಕಾಗುತ್ತೆ ಆನೆ. ಸೊ ಈ ರೀತಿ ಆನೆ ಮಾಡಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ನಮ್ಗೆ ಅಲಂಕಾರಿಕ ವಸ್ತುಗಳು ಬೇಕು, ಹಾಗೆ ನಾವೇ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಅದನ್ನು ತೋರಿಸ್ಕೊಟ್ರಿ. ಥ್ಯಾಂಕ್ ಯು.
ವೀಕ್ಷಕರೇ ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಐಟಮ್ಸ್ ಸಿಗುತ್ತೆ, ಹಾಗೆ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು. ಜೊತೆಗೆ ಸೀರೆ ಕೂಡ ಉಡ್ಸೋದು ಹೇಳ್ಕೊಡ್ತೀವಿ, ಸೀರೆ ಉಡಿಸ್ಕೊಡ್ತೀವಿ, ಅದಕ್ಕೆ ಬೇಕಾಗಿರೋ ಐಟಮ್ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ನಿಮಗೂ ಕೂಡ ಏನಾದರೂ ಈ ಥರ ಐಟಮ್ಸ್ ಬೇಕು ಅಥವಾ ಸೀರೆ ಉಡಿಸ್ಕೋಬೇಕು, ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಮಮತಾ ಅವ್ರ ನಂಬರ್ ಬರ್ತಾ ಇದೆ. ಆ ನಂಬರ್ ತೊಗೊಂಡು ನೀವು ಕಾಲ್ ಮಾಡಿದ್ರೆ ಅವ್ರ ಡೀಟೇಲ್ಸನ್ನು ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.